ವಿಶೇಷ ಪರಿಶ್ರಮವನ್ನು ಪಟ್ಟು ಗುರುಗಳ ಅನುಗ್ರಹವನ್ನು ಪಡೆದಾಗ ಆ ಭಗವಂತನ ಬಗ್ಗೆ ಚೆನ್ನಾಗಿ ತಿಳಿಯುವುದಕ್ಕೆ ಸಾಧ್ಯ. ಆ ರೀತಿ ತಿಳಿದ ಮೇಲೂ ಸಾಕಷ್ಟು ಯುಕ್ತಿಗಳಿಂದ ಮನನ ಮಾಡಿ ದೃಢ ಮಾಡಿಕೊಂಡು ಧ್ಯಾನ ಮಾಡಿದರೆ ಭಗವಂತನ ಅಪರೋಕ್ಷ ಜ್ಞಾನವಾಗತ್ತೆ. ಕಾರಣ ಫಲ ಅಷ್ಟು ದೊಡ್ಡದು. ಅಲಕ್ಷ್ಯಂ ಸರ್ವಭಾವಾನಾಂ ಅಂತರ್ಬಹಿರಪಿ ಧ್ರುವಂ. ನಮ್ಮ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ಇದ್ದಾನೆ ಅಂತ ಹೇಳದೆ ಧ್ರುವಂ ಎಂಬ ಶಬ್ದವನ್ನು ಬಳಸ್ತಾರೆ. ಯಾಕೆ ಅಂದರೆ ಒಂದು ಕಡೆಗೆ ಇದ್ದಾನೆ ಎಂದಾಕ್ಷಣಕ್ಕೆ ಸಹಜವಾಗಿ ಮನುಷ್ಯನಿಗೆ ಅನಿಸೋದು ಎಲ್ಲಿರ್ತಾನೋ ಅದು ಬಿದ್ದೋದ್ರೆ ಒಳಗಿದ್ದವನು ನಶಿಸಿ ಹೋಗ್ತಾನೆ. ಒಂದು ಮನೆಯಲ್ಲಿ ಒಬ್ಬರಿದ್ದಾರೆ, ಆ ಮನೆ ಇದ್ದಕ್ಕಿದ್ದ ಹಾಗೆ ಕೊಲ್ಯಾಪ್ಸ್ ಆದರೆ ಒಳಗಿದ್ದವರೆಲ್ಲರೂ ಕೃಷ್ಣಾರ್ಪಣ. ಹಾಗೆ ನಮ್ಮೊಳಗೆ ದೇವರಿದ್ದಾನೆ, ಜಗತ್ತಿನಲ್ಲಿ ದೇವರಿದ್ದಾನೆ, ಎಲ್ಲ ಕಡೆಗಿದ್ದಾನೆ ಅಂತ ದೊಡ್ಡದಾಗಿ ಹೇಳ್ತಿರಲ್ಲ. ಹಾಗಾದರೆ ಈ ಜಗತ್ತೇ ಪ್ರಳಯವಾಗಿ ನಷ್ಟವಾಗಿ ಹೋದಾಗ ಎಲ್ಲ ವ್ಯಕ್ತಿಗಳು ಮರಣ ಹೊಂದಿದರೆ ಆ ಶರೀರದಲ್ಲಿ ಒಳಗಿರುವ ಭಗವಂತನಿಗೂ ನಾಶವಿದೆ ಅಂತ ತಿಳಿಯಬೇಡಿ. ಧ್ರುವಂ. ವ್ಯಕ್ತಿಗೆ ನಾಶವಾದರೂ, ಶರೀರಕ್ಕೆ ನಾಶವಾದರೂ ಒಳಗಿರುವ ಭಗವಂತನಿಗೆ ನಾಶ ಇಲ್ಲ. ಟೀಕಾಕೃತ್ಪಾದರು ಉದಾಹರಣೆ ಕೊಡ್ತಾರೆ. ಅಗ್ನಿಯಲ್ಲಿ ಪ್ರವೇಶ ಮಾಡಿದ ಎಲ್ಲ ವಸ್ತುಗಳು, ಎಲ್ಲ ವ್ಯಕ್ತಿಗಳು ಸುಟ್ಟು ಹೋಗ್ತಾರೆ. ಅಗ್ನಿಸ್ತಂಭನ ವಿದ್ಯೆ ಯಾರಿಗೆ ವಶ ಆಗಿದೆ ಅವರು ಅಗ್ನಿಯೊಳಗಿದ್ರೂ ಸುಡುವುದಿಲ್ಲ. ಮನೆಗೆಲ್ಲ ಬೆಂಕಿ ಹತ್ತಿತ್ತು, ಒಳಗಿದ್ದವರೆಲ್ಲ ಸುಟ್ಟು ಬೂದಿಯಾದರು. ಒಬ್ಬ ಗಟ್ಟಿ ಇರ್ತಾನೆ, ಯಾರಿಗೆ ಆ ಅಗ್ನಿಸ್ತಂಭನ ವಿದ್ಯೆ ಗೊತ್ತು ಅವ. ಹೀಗಿರುವಾಗ ಮುಖಾದಿಂದ್ರಶ್ಚ ಅಗ್ನಿಶ್ಚ, ತನ್ನ ಮುಖದಿಂದಲೇ ಅಗ್ನಿಯನ್ನು ಸೃಷ್ಟಿ ಮಾಡಿದ ಅಗ್ನಿಗೆ ಭಯಾದಗ್ನಿಸ್ತಪತಿ, ಅಗ್ನಿಗೆ ತಾಪ ಕೊಡುವ ಸುಡುವ ಶಕ್ತಿಯನ್ನೇ ಕೊಟ್ಟ ಪರಮಾತ್ಮನಿಗೆ ಇಡೀ ಜಗತ್ತು ಸುಟ್ಟರೂ ಸುಡುವ ಪ್ರಸಂಗ ಇಲ್ಲ. ನೀರಿನೊಳಗೆ ಮುಳುಗಿದರೂ ಆ ಭಗವಂತನಿಗೇನಾಗಬೇಕಾಗಿಲ್ಲ. ಅವನು ಅಚ್ಛೇದ್ಯ, ಅಕ್ಲೇದ್ಯ, ಅಶೋಷ್ಯ. ಗಾಳಿಯಿಂದ ಒಣಗಿಸುವುದಕ್ಕೆ, ಅಗ್ನಿಯಿಂದ ಸುಡುವುದಕ್ಕೆ, ನೀರಿನಿಂದ ತೊಯಿಸಿ ಕೊಳಿಸಿ ಹಾಳು ಮಾಡುವುದಕ್ಕೆ ಸಾಧ್ಯ ಇಲ್ಲದ ವ್ಯಕ್ತಿತ್ವ ಜೀವನಿಗೇ ಇದೆ, ಇನ್ನು ದೇವನಿಗೇನು? ಅಚ್ಛೇದ್ಯೋಯಮದಾಹ್ಯೋಯಮ ಅಕ್ಲೇದ್ಯೋ ಶೋಷ್ಯೇವಚ. ಅಂತಹ ಆ ಭಗವಂತ ಅಂತರ್ಬಹಿರಪಿ ಧ್ರುವಂ. ಇದನ್ನು ನಾವು ಚಿಂತನದೊಳಗೆ ಸೇರಿಸಿಕೊಳ್ಳಬೇಕು. ನಿತ್ಯದಲ್ಲಿಯೂ ಭಗವಂತನನ್ನು ಆ ರೀತಿಯಲ್ಲಿ ಮನಸ್ಸಿನೊಳಗೆ ನಾವು ಧ್ಯಾನ ಮಾಡಬೇಕು. ನಮ್ಮ ಹೃದಯದಲ್ಲಿ ದೇವರು ಅಂತರ್ಯಾಮಿಯಾಗಿದ್ದಾನೆ, ಹೊರಗೆ ಎಲ್ಲರೊಳಗೂ ಇದ್ದಾನೆ, ಎಲ್ಲರ ಹೊರಗೂ ಇದ್ದಾನೆ, ಎಲ್ಲ ಕಡೆಗಿದ್ದು ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ನೋಡಿ, ಈ ಸ್ತೋತ್ರದಲ್ಲಿ ಸ್ವಾರಸ್ಯ ಇದೆ. ಅಂತರ್ಬಹಿರಪಿರ್ಧ್ರುವಂ. ಯಾಕೆ ಹೀಗೆ ಹೇಳಿದ್ಲು ಕುಂತಿ? ಪರೀಕ್ಷಿತ ಹೊಟ್ಟೆಯೊಳಗಿದ್ದಾಗಲೂ ದೇವರು ರಕ್ಷಣೆ ಮಾಡಿದ. ಅದರಿಂದ ಕುಂತಿ ತಿಳಿದಳು ಅಂತಹ ಧ್ರುವಂ, ಒಳಗೆ ಗಟ್ಟಿಯಾಗಿದ್ದಾನೆ ದೇವರು ಅಂತ. ಹೊರಗೆ ಹುಟ್ಟಿ ಬಂದಾಗ ಮತ್ತೆ ಸತ್ತು ಹುಟ್ಟಿದ್ದ, ಆಗಲೂ ದೇವರು ರಕ್ಷಣೆ ಮಾಡಿದ. ಹಾಗಾದರೆ ಬಹಿರಪಿ ಧ್ರುವಂ ಅಂದ್ಲು. ಒಳಗಷ್ಟೇ ದೇವರು ಧ್ರುವ ಆಗಿ ಇಲ್ಲ, ಹೊರಗೂ ಗಟ್ಟಿಯಾಗಿ ನಿಂತಿದ್ದಾನೆ ರಕ್ಷಣೆಗೆ. ಇದಕ್ಕೆ ಬೇರೆ ಯಾರಲ್ಲ, ನನ್ನ ಮರಿಮಗನೇ ಇದಕ್ಕೆ ಉದಾಹರಣ ಅಂತ. ಅಂತರ್ಬಹಿರಪಿ ಧ್ರುವಂ, ಒಳಗೂ ಹೊರಗೂ. ಚೆನ್ನಾಗಿ ಗಾಳಿ ಬರ್ತಾ ಇದೆ, ಬೆಳಕಿದೆ, ನೆಲ ಚೆನ್ನಾಗಿದೆ, ಓಡಾಡ್ಕೊಂಡಿದ್ದೇವೆ, ಹೊಟ್ಟೆಗೆ ಬೇಕಾದ ಆಹಾರ ಎಲ್ಲ ಸಿಗ್ತಾ ಇದೆ, ನಿಲ್ಲೋದಕ್ಕೆ ಕೂಡೋದಕ್ಕೆ ಎಲ್ಲದಕ್ಕೂ ಚೆನ್ನಾಗಿದೆ ಅಂತ. ಆದರೆ ಹೊರಗೆ ಪರಮಾತ್ಮ ನಮಗೆ ರಕ್ಷಣೆ ಮಾಡೋದಕ್ಕೆ ಇದ್ದಾನೆ ಅಂತ ಅರ್ಥ. ಬಹಿರಪಿ ಧ್ರುವಂ, ಬಹಿರ್ಧ್ರುವ, ಹೊರಗಿದ್ದಾನೆ, ಗಟ್ಟಿಯಾಗಿದ್ದಾನೆ ಅನ್ನೋದಕ್ಕೆ ದೇವರು ನಮಗಿದನ್ನೆಲ್ಲ ಕೊಟ್ಟಿದ್ದಾನೆ ಅಂತ. ಎಲ್ಲ ಹೊರಗೆ ಚೆನ್ನಾಗಿದೆ, ಒಳಗೆ ಹಾರ್ಟ್ ಅಟ್ಯಾಕ್ ಆದರೆ ಆಗಿಲ್ಲ ಇನ್ನು. ಅಂತರ್ಧ್ರುವಂ, ಒಳಗಿದ್ದು ರಕ್ಷಣೆ ಮಾಡ್ತಾ ಇದ್ದಾನೆ ಅಂತ ಅರ್ಥ. ದೇಹದ ಒಳಗೆ ಎಲ್ಲ ನರನಾಡಿಗಳಲ್ಲಿ ಪ್ರತಿಯೊಂದು ಅಂಗಾಂಗಗಳಲ್ಲಿ ದೇವರು ತಾನಿದ್ದು ಒಳಗೂ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ಎನ್ನುವುದಕ್ಕೆ ನಾವು ಚೆನ್ನಾಗಿ ಬದುಕಿದ್ದೇವೆ.
ಹೊರಗಿದ್ದು ಏನೆಲ್ಲ ಕೊಡಬೇಕೋ ಅದನ್ನೂ ಕೊಡ್ತಾ ಇದ್ದಾನೆ ಎನ್ನುವುದಕ್ಕೂ ನಮ್ಮ ಅಸ್ತಿತ್ವ ಇದೆ. ಹೀಗಾಗಿ ದೇವರು ಅಂತರ್ಬಹಿರಪಿ ಧ್ರುವಂ, ಇಷ್ಟೇ ಸಾಕು. ನಮ್ಮ ಉದ್ಧಾರಕ್ಕೆ ಇಷ್ಟೇ ಸಾಕು. ಇದೊಂದೇ ಚಿಂತನವನ್ನು ನಾವು ಮಾಡ್ತಾ ಇದ್ದರೆ ನಮಗೆ ದೇವರ ಪೂರ್ಣ ಅನುಗ್ರಹವಾಗುತ್ತೆ. ಒಳಗೂ ದೇವರಿದ್ದಾನೆ ಅಂತರ್ಯಾಮಿಯಾಗಿ, ಹೊರಗೂ ಇದ್ದಾನೆ, ಎಲ್ಲ ಕಡೆಗಿದ್ದು ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ದೇವರಿಲ್ಲದೆ ಏನಿಲ್ಲ. ಏತತ್ ಪರತಂತ್ರಂತು ಸರ್ವಮೇವ ಹರೇಸ್ಸದ ವಶಮಿತ್ತೇವ ಜಾನಾತಿ ಸಂಸಾರಾನ್ ಮುಚ್ಚತೆ ಹಿ ಸಹ. ಎಲ್ಲವೂ ದೇವರ ವಶ, ಒಳಗೆ ಹೊರಗೆ ಇದ್ದದ್ದು ಎಲ್ಲವೂ ಕೂಡ. ಅಂತಹ ಈ ತತ್ವವನ್ನು ನಾವು ಚಿಂತನೆ ಮಾಡಬೇಕು. ಕುಂತಿ ಅಂತಾಳೆ, ಮಾಯಾ ಜಬನಿಕಾಚ್ಛನ್ನ ಮಯಾಧೋಕ್ಷಜ ಮರ್ತ್ಯಯ ನ ಲಕ್ಷ್ಯಸೆ ಮೂಢದೃಶ ನಟೋ ನಾಟ್ಯಚರೋ ಯಥಾ. ನಾಟ್ಯವನ್ನು ಮಾಡುವವರಿರ್ತಾರೆ, ಭರತನಾಟ್ಯ. ಆ ಭರತನಾಟ್ಯವನ್ನು ನೋಡೋದಕ್ಕೆ ಬಹಳ ಜನ ಕುಳಿತಿರ್ತಾರೆ, ನೂರಾರು ಜನ ಕುಳಿತಿರ್ತಾರೆ ಅಂತ ಅಂದ್ಕೊಳ್ಳಿ. ಆನಂದ ಪಡ್ತಾರೆ. ಏನೋ ಥೈ ಥೈ ಅಂತ ಕುಣಿಯೋ ಶಬ್ದನೇ ಕೆಲವರಿಗೆ ಆನಂದ ಕೊಡ್ತದೆ, ಕೆಲವರಿಗೆ ಸಂಗೀತ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ಆಕರ್ಷಣೆ, ಶಬ್ದದ ಆಕರ್ಷಣೆ, ರೂಪದ ಆಕರ್ಷಣೆ, ನಾನಾ ವಿಧವಾದಂತಹ. ಎಲ್ಲರೂ ಇದ್ದಾರೆ, ನಾವು ಕೂಡೋಣ ಅಂತ ಕೂತವ್ರು ಕೆಲವರು. ಏನೇನೋ ಆಕರ್ಷಣೆಯಿಂದ ಕೂತಿರ್ತಾರೆ ನಿಜ. ಆದರೆ ನಿಜವಾಗಿ ಆನಂದ ಪಡೋ ವ್ಯಕ್ತಿ ಯಾರು ಅಂದರೆ ಭರತನಾಟ್ಯ, ಆ ಭರತನ ನಾಟ್ಯಶಾಸ್ತ್ರದ ಅಧ್ಯಯನ ಮಾಡಿದ ವ್ಯಕ್ತಿ ಯಾರಿದ್ದಾರೋ, ಒಂದೊಂದು ಅಭಿನಯಗಳೇನಿವೆ ಆ ಅಭಿನಯಗಳ ಹಿಂದೆ ಏನು ಸೂಚನೆ ಇರುತ್ತೆ, ಯಾಕೆ ಆ ರೀತಿ ಅಭಿನಯ ಮಾಡಬೇಕು, ಅದರ ಹಿನ್ನೆಲೆ ಏನು, ಇದನ್ನೆಲ್ಲ ಆ ನಾಟ್ಯಶಾಸ್ತ್ರದಿಂದ ಚೆನ್ನಾಗಿ ತಿಳಿದು ಅದಕ್ಕೆ ತಕ್ಕ ಹಾಗೆ ಅವರು ಮಾಡ್ತಾ ಇದ್ದರೆ ಆ ಒಂದೊಂದರ ಹಿನ್ನೆಲೆಯಲ್ಲಿ ಸಿಗುವಂತಹ ಮಾರ್ಮಿಕವಾದ ಸಂದೇಶಗಳನ್ನು ಅರ್ಥ ಮಾಡಿಕೊಂಡು ಏನು ಆನಂದ ಪಡ್ತಾನೆ, ಆ ಆನಂದ ಸುಮ್ಮನೆ ನೋಡ್ಲಿಕ್ಕೆ ಬಂದವರಿಗೆ ಆಗುವುದಿಲ್ಲ. ಸುಧಾಮಂಗಳಗಳು ನಡೆಯುತ್ತೆ ಅಲ್ಲಲ್ಲಿ. ಆ ಸುಧಾ ಗ್ರಂಥದ ಅನುವಾದ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದ್ದಕ್ಕೆ ವಿದ್ಯಾರ್ಥಿಗಳು ಉತ್ತರವನ್ನು ಕೊಡ್ತಾ ಇರ್ತಾರೆ, ಆನಂದ ಪಡ್ತಾರೆ. ಎಲ್ಲರೂ ಆನಂದ ಪಡ್ತಾರೆ ಅಂತ ಕಾರ್ಯಕ್ರಮ ಚೆನ್ನಾಗಿ ಆಗುತ್ತೆ. ಆದರೆ ಯಾರು ಸಂಪೂರ್ಣ ಸುಧಾ ಅಧ್ಯಯನ ಮಾಡಿದವರು, ವ್ಯಾಖ್ಯಾನಗಳನ್ನೆಲ್ಲ ನೋಡಿದವರು, ಸೂಕ್ಷ್ಮವಾದ ವಿಷಯಗಳನ್ನು ಪರಿಶೀಲನೆ ಮಾಡಿದವರಿರ್ತಾರೆ, ಅವರಿಗೆ ಆ ಒಂದೊಂದು ಶಬ್ದವನ್ನು ವಿದ್ಯಾರ್ಥಿ ಹೇಳಿದಾಗ ಆಗುವ ಆನಂದವೇ ಬೇರೆ. ಯಾಕೆಂದರೆ ಅದರ ಮಹತ್ವ ಏನೋ ಒಂದು ಗೊತ್ತು ಅವರಿಗೆ, ಅದು ಎಷ್ಟು ಸೂಕ್ಷ್ಮ ಅನ್ನೋದು ಗೊತ್ತು. ಏನೋ ಕೇಳಿದರು, ಏನೋ ಹೇಳಿದ, ಇಷ್ಟೇ ತಿಳಿದುಕೊಳ್ಳುವುದು ಹೇಗೆ, ಏನು ಹೇಳಿದರು, ಏನು ಹೇಳಿ ಉತ್ತರ ಕೊಟ್ಟ ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅತೀ ಸೂಕ್ಷ್ಮ ಅತೀ ಗಂಭೀರವಾದ ವಿಷಯವನ್ನು ಇವನು ಹೇಳಿದ, ಇದು ಬಹಳ ಮಹತ್ವದ್ದು, ಗಮನಕ್ಕೆ ಬರೋ ವಿಷಯ ಅಲ್ಲ ಇದು, ಅಂಥದನ್ನೂ ಗಮನ ಕೊಟ್ಟಿದ್ದಾನೆ ಅಂತ ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳುವವರು ಬೆರಳೆಣಿಕೆಯ ಜನ ಇರ್ತಾರೆ. ಅವರಿಗೆ ಆನಂದ ಆಗುತ್ತೆ. ಸಂಗೀತ ಶಾಸ್ತ್ರದಲ್ಲಿಯೂ ಹೀಗೆ. ನಾಟ್ಯ ಮಾತ್ರ ಅಲ್ಲ, ಶಿಶುರುವೇತ್ತಿ ಪಶುರುವೇತ್ತಿ ವೇತ್ತಿ ಗಾನರಸಂಫಣಿ, ಎಲ್ಲರಿಗೂ ಸಂಗೀತದಿಂದ ಆನಂದ. ಸಣ್ಣ ಮಗುವು ಆನಂದ ಪಡ್ತದೆ, ಚಪ್ಪಾಳೆ ತಡ್ತದೆ. ಆದರೆ ಆ ಮಗುವಿಗೆ ಆಗುವ ಆನಂದಕ್ಕೂ ಒಬ್ಬ ಸಂಗೀತ ಶಾಸ್ತ್ರವನ್ನು ಅಧ್ಯಯನ ಮಾಡಿದಂತಹ ಆ ಗಾಂಧರ್ವ ಶಾಸ್ತ್ರದ ಲೋಕದಲ್ಲಿ ವಿಹಾರ ಮಾಡಿದಂತಹ ವ್ಯಕ್ತಿಗೆ ಆ ಸಂಗೀತವನ್ನು ಕೇಳುವಾಗ, ನಿಜವಾದ ಶಾಸ್ತ್ರೀಯವಾದ ಸಂಗೀತವನ್ನು ಆಲಿಸುವಾಗ ಆಗುವ ಆನಂದವೇ ಬೇರೆ. ಅಂತಹ ಆನಂದ ಪಡುವ ವ್ಯಕ್ತಿಗಳನ್ನು ನೋಡಿ ಸಂಗೀತವನ್ನು ಹೇಳ್ತಾರೆ ಸಂಗೀತಜ್ಞರು. ಎದುರಿಗೆ ಅರ್ಥ ಮಾಡಿಕೊಳ್ಳುವವರನ್ನು ಕೂಡಿಸಿಕೊಂಡಿರ್ತಾರೆ, ಇಲ್ಲದ್ರೆ ಅವ್ರಿಗೆ ಹೇಳಲಿಕ್ಕೆ ಬರೋದಿಲ್ಲ, ಎಲ್ಲರೂ ದಡ್ರೆ ಕೂತ್ರೆ. ಅದನ್ನು ಕುಂತಿ ಹೇಳ್ತಾಳೆ, ನಟೋ ನಾಟ್ಯಚರೋ ಯಥಾ. ಯಾವ ರೀತಿ ಒಬ್ಬ ನಾಟ್ಯವನ್ನು ಮಾಡುವ ನಟ ನಾನಾ ವಿಧವಾದ ಅಭಿನಯಗಳನ್ನು ಮಾಡುವಾಗ ಶಾಸ್ತ್ರವನ್ನು ತಿಳಿಯದ ವ್ಯಕ್ತಿಗಳು ಅವನನ್ನು ಗುರುತಿಸೋದಿಲ್ಲ, ಹಾಗೆ
ನೀನೊಬ್ಬ ನಾಟ್ಯ ಮಾಡುವ ಮಹಾನ್ ನಟ, ನೀನು ಕಪಟ ನಾಟಕ ಸೂತ್ರಧಾರಿ. ಈ ಭೂಮಿ ಎಂಬ ರಂಗಮಂಚದಲ್ಲಿ ಬಂದು ನಾನಾ ವಿಧವಾದ ನಾಟಕವನ್ನು ಮಾಡ್ತಾ ಇದ್ದಿ. ಬರೀ ಭೂಮಿಯಲ್ಲ, ಈ 14 ಲೋಕಗಳೇ ನಿನ್ನ ರಂಗಮಂಚ, ನಿನ್ನ ಆಟಕ್ಕೆ ಮಾಡಿಕೊಂಡ ರಂಗಮಂಚ. ಬಹಳ ಜನ ಇಲ್ಲಿ ಇಂಜಿನಿಯರ್ಗಳ ಕೂತಿದ್ದೀರಿ. ನಿಮ್ಮ ಮನೆಯೊಳಗೆ ದೇವರ ಮನೆ ಇದೆ, ಬೆಡ್ರೂಮ್ ಇದೆ, ಅಡುಗೆ ಮನೆ ಇದೆ, ಬಚ್ಚಲ ಮನೆ ಇದೆ, ಎಲ್ಲ ಇದೆ. ಒಂದು ರಂಗಮಂಚ ಅಂತ ಮಾಡ್ಕೊಂಡಿದ್ದೀರಾ? ಇಲ್ಲ. ಊರಿಗೊಂದು ರಂಗಮಂಚ ಅಂತ ಇರ್ತದೆ, ಮನೆಯೊಳಗೆ ಯಾರು ರಂಗಮಂಚ ಮಾಡ್ಕೊಂಡಿರೋದಿಲ್ಲ. ಇಡೀ ಜಗತ್ತನ್ನೇ ತನ್ನ ಮನೆ ಮಾಡಿಕೊಂಡು, ಇಡೀ ಜಗತ್ತನ್ನೇ ತನ್ನ ರಂಗಮಂಚ ಮಾಡಿಕೊಂಡಂತಹ ಒಬ್ಬನೇ ಒಬ್ಬ ವ್ಯಕ್ತಿ, ಅವ ನಮ್ಮ ದೇವರು. ಕ್ರೀಡಾರ್ಥಮಾತ್ಮನ ಇದಂ ತ್ರಿಜಗತ್ಕೃತಂತೆ ಸ್ವಾಮ್ಯಂತು ತತ್ರ ಕುಧಿಯೋ ಪರ ಈಶ ಕುರ್ಯುಹು. ಇಡೀ ಜಗತ್ತನ್ನೇ ತನ್ನ ಕ್ರೀಡೆಗಾಗಿ ರಂಗಮಂಚ ಅಂತ ಮಾಡಿಕೊಂಡಿದ್ದ. ಸ್ವಯಂ ವಿಹಾರ ಇಹಮೇ ತನುಭೃತ್ ಸ್ವಭಾವ ಸಂಭೂತಯೇ ಭವತಿ ಭೂತಿಕೃದೇವ ಭೂತ್ಯಾಹ. ಇಡೀ ಜಗತ್ತಿನ ಸೃಷ್ಟಿಯಾದಿ ವ್ಯಾಪಾರಗಳು ಆ ಪರಮಾತ್ಮನ ವಿಹಾರ ಲೀಲೆ, ಅದಕ್ಕಾಗಿ ಮಾಡಿಕೊಂಡ ರಂಗಮಂಚ ಈ ಜಗತ್ತು. ಕ್ರೀಡಾರ್ಥಮಾತ್ಮನ ಇದಂ ತ್ರಿಜಗತ್ಕೃತಂತೆ. ಅಂತಹ ಅದ್ಭುತವಾದ ಆ ಪರಮಾತ್ಮನ ಸಾಮರ್ಥ್ಯ, ಅವನ ಶಕ್ತಿ, ಅದನ್ನು ಯಾರೂ ಅರ್ಥ ಮಾಡಿಕೊಂಡಿಲ್ಲ. ಒಬ್ಬ ಸಾಮಾನ್ಯ ನಾಟ್ಯ ಮಾಡುವವನ ಅಭಿನಯಗಳನ್ನೇ ಅರ್ಥ ಮಾಡಿಕೊಳ್ಳೋ ಯೋಗ್ಯತೆ ನಮಗಿಲ್ಲ. ಭರತ ಶಾಸ್ತ್ರವನ್ನು ಅಧ್ಯಯನ ಮಾಡಿದರೆ ಆ ನಟನ ನಾಟ್ಯದ ಭಂಗಿಯ ಹಿನ್ನೆಲೆಯಲ್ಲಿ ಇರುವಂತಹ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗತ್ತೆ. ಹಾಗೆ ಇಲ್ಲಿಯೂ ಕೂಡ ಈ ಕಪಟ ನಾಟಕ ಸೂತ್ರಧಾರನಾದ ಭಗವಂತನ ಅಭಿನಯಗಳ ಹಿನ್ನೆಲೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋದಕ್ಕೂ ಭರತಶಾಸ್ತ್ರವನ್ನೇ ಚೆನ್ನಾಗಿ ಅಧ್ಯಯನ ಮಾಡಬೇಕು ನಾವು. ಇದೇನ್ರಿ ನಮಗೆಲ್ಲ ಭರತಶಾಸ್ತ್ರ ಅಧ್ಯಯನ ಮಾಡಿ ಏನು ಮಾಡೋದು? ನಾವೆಲ್ಲ ದೇವರನ್ನು ತಿಳಿಯಬೇಕಾಗಿದೆ. ಈ ನಾಟ್ಯ ಎಲ್ಲ ನಮಗೆ ಬೇಡ ಅಂದರೆ, ಭರತ ಅಂದರೆ ವಾಯುದೇವರು, ಅದಕ್ಕೆ ವಾಯುದೇವರ ಹೆಂಡತಿ ಭಾರತಿ. ಭ ಅಂದರೆ ಸ್ವತಂತ್ರನಾದ ಪರಮಾತ್ಮ, ಅವನಲ್ಲಿಯೇ ರತರಾದದ್ದರಿಂದ ಭರತ ಅಂತ ವಾಯುದೇವರಿಗೆ ಹೆಸರಿದೆ. ಅದಕ್ಕಾಗಿಯೇ ಹೆಂಡತಿಗೆ ಭಾರತಿ. ಬ್ರಹ್ಮ ಬ್ರಹ್ಮಾಣಿ, ಭರತ ಭಾರತಿ. ಭರತ ಅಂದರೆ ವಾಯುದೇವರು, ಭರತಶಾಸ್ತ್ರ ಅಂದರೆ ಸರ್ವಮೂಲ ಗ್ರಂಥಗಳು, ಶ್ರೀಮದಾಚಾರ್ಯರ ಶಾಸ್ತ್ರಗಳು. ಆ ನಾಟ್ಯದ ಅಭಿನಯಗಳನ್ನು ತಿಳಿಯುವುದಕ್ಕೆ ಆ ಭರತಶಾಸ್ತ್ರ ಬೇಕಾದರೆ, ಈ ನಾಟ್ಯವನ್ನು ಮಾಡುವ ಶ್ರೀಕೃಷ್ಣನ ಅಭಿನಯಗಳನ್ನು ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಈ ಭರತಶಾಸ್ತ್ರ ಅರ್ಥಾತ್ ಸರ್ವಮೂಲ ಗ್ರಂಥಗಳು, ಶ್ರೀಮದಾಚಾರ್ಯರ ಶಾಸ್ತ್ರಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿದರೆ ಕೃಷ್ಣನ ಲೀಲೆಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇದೆ. ತಕ್ಕ ಮಟ್ಟಿಗೆ ಅಂತೂ ಆ ಪರಮಾತ್ಮನನ್ನು ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ ನಾವೆಲ್ಲ ಬಹಳ ಪ್ರಯತ್ನ ಮಾಡಬೇಕು. ಗೊತ್ತು, ದೇವರ ಬಗ್ಗೆ ನಮಗೆಲ್ಲ ಗೊತ್ತು. ಆ ಗೊತ್ತು ಗೊತ್ತು ಅಂತ ಹೇಳಿ ಸುಮ್ಮನೆ ಹೊತ್ತು ಕಳೆಯಬಾರದು. ನಮಗೇನೂ ಗೊತ್ತಿಲ್ಲ ಅನ್ನುವ ದೃಷ್ಟಿಯಲ್ಲಿ ಶಾಸ್ತ್ರಗಳನ್ನು ನಾವು ಅಧ್ಯಯನ ಮಾಡಿದರೆ ಸ್ವಲ್ಪ ಆದರೂ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡುವುದಕ್ಕೆ ಸಾಧ್ಯ ಇದೆ. ತಕ್ಕ ಮಟ್ಟಿಗೆ ಜ್ಞಾನವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇದೆ. ಹೀಗಾಗಿ ಆ ಪರಮಾತ್ಮನ ಬಗ್ಗೆ ಪೂರ್ಣವಾಗಿ ತಿಳುವಳಿಕೆ ನಮಗಿಲ್ಲ. ನನಗೆ ಪೂರ್ಣ ಗೊತ್ತು ಅಂತ ಯಾರಾದರೂ ಹೇಳಿದರೆ ಏನೂ ಗೊತ್ತಿಲ್ಲ ಅಂತ ಅರ್ಥ, ಗೊತ್ತೇ ಇಲ್ಲ ಅಂತ ಅರ್ಥ. ಒಂದೊಂದು ವಸ್ತುವಿನ ಸ್ವಭಾವ ಒಂದೊಂದು ರೀತಿಯಾಗಿರ್ತದೆ. ಅದು ಹೇಗಿರುತ್ತೋ ಹಾಗೆ ಸರಿಯಾಗಿ ಹೇಳಬೇಕು. ನಿನಗೇನಪ್ಪ ಸಮುದ್ರ ಅಂದರೆ ಗೊತ್ತಾ? ಓ, ಚೆನ್ನಾಗಿ ಗೊತ್ತು. ಎಲ್ಲಿದೆ? ಇಲ್ಲೇ ನನ್ನ ತಮ್ಗೆ ಒಳಗಿದೆ ಅಂದರೆ ಸಮುದ್ರ ಅಂದರೆ ಏನೋ ಒಂದು ಗೊತ್ತಿಲ್ಲ ಅಂತ ಅರ್ಥ. ಸಮುದ್ರ ಅಂದರೆ ಏನು ಅಂತ ಗೊತ್ತಿದ್ರೆ ಆ ಸಮುದ್ರ ನನ್ನ ತಂಬಿಗೆ ಒಳಗಿದೆ ಅಂದರೆ ಸಮುದ್ರದ ನೀರು ಸ್ವಲ್ಪ ಇರಬಹುದು, ಆದರೆ ಇಡೀ ಸಮುದ್ರವೇ ನನ್ನ ತಂಬಿಗೆಯಲ್ಲಿದೆ ಅಂತ ಅವನು ಹೇಳ್ತಾ ಇರಲಿಲ್ಲ. ಹೇಳಿದ್ದಾನೆ ಅಂದರೆ ಅವನಿಗೆ ಸಮುದ್ರ ಅಂದರೆ ಗೊತ್ತಿಲ್ಲ, ಏನೋ ತಿಳ್ಕೊಂಡಿದ್ದಾನ ಅವನು, ಏನೋ ಉಂಡಿ ಅಂತ ತಿಳ್ಕೊಂಡಾನು ಕಾಣಿಸ್ತದೆ.
ಅಡಿಗೆ ಮಾಡಿರ್ತಾರೆ, ಬಡಿಸ್ತಾರೆ, ರುಚಿ ಬಹಳ ಹತ್ತದೆ. ಮತ್ತೆ ಸಾಯಂಕಾಲಕ್ಕೆ ಸಿಗೋದಿಲ್ಲ ಅಂತ ಒಂದೆರಡು ಉಂಡಿ ತಮಗೆ ಒಳಗೆ ಹಾಕೊಂಡು ಮುಚ್ಚಿಟ್ಕೊಂಡಿರ್ತಾನೆ. ಯಾರಿಗೋ ಕೇಳ್ತಾನೆ ಸಮುದ್ರ ಅಂದರೆ ಏನ್ರಿ ಅಂತ. ಉಂಡಿ ಅಂತ ಹೇಳ್ತಾರೆ ಅವರು ಕುಚೇಷ್ಟೆ ಮಾಡೋದಕ್ಕೆ. ಹಾಗಾದರೆ ನನ್ನ ತಮಗೆ ಒಳಗೆ ಸಮುದ್ರ ಇದೆ ಅಂತ ಹೇಳ್ದ. ಅಷ್ಟೇ ನಡೆದದ್ದು ಘಟನೆ. ಯಸ್ಯಾಮತಂ ತಸ್ಯ ಮತಂ ಮತಂ ಯಸ್ಯ ನ ವೇದ ಸಹ. ದೇವರ ಬಗ್ಗೆ ನಾನು ಪೂರ್ಣವಾಗಿ ತಿಳಿದಿದ್ದೇನೆ ಅಂದರೆ ಏನೂ ತಿಳಿದಿಲ್ಲ ಅಂತ ಅರ್ಥ. ಯಾಕೆಂದರೆ ತಿಳಿಯದಿರುವ ವ್ಯಕ್ತಿತ್ವವೇ ದೇವರದು. ತಿಳಿಯಬಹುದು, ಪೂರ್ಣವಾಗಿ ತಿಳಿಯೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ದೇವರನ್ನು ನಾನು ಪೂರ್ಣವಾಗಿ ತಿಳಿದಿದ್ದೇನೆ ಎನ್ನುವ ದುರಹಂಕಾರ ಯಾರಿಗೂ ಬೇಡ. ಅದಕ್ಕಾಗಿ ಶಾಸ್ತ್ರಗಳ ಶ್ರವಣ, ಪಾಠ, ಪ್ರವಚನ ಇವುಗಳ ಬಗ್ಗೆ ಔದಾಸೀನ್ಯ, ತಾತ್ಸಾರ ಬೇಡ. ಇನ್ನೂ ನಾನು ತಿಳಿದಿಲ್ಲ ಅಂತ. ಇವಳು ಹೇಳುವವಳು ಯಾರೋ ಅಲ್ಲ, ಕುಂತಿ. ಅವಳು ಪರಾವಹ ಎಂಬ ಮರುತ್ ಪಾಂಡು, ಆ ಪಾಂಡುವಿನ ಹೆಂಡತಿ ಕುಂತಿ. ಅವಳು ಕೂಡ ಮರುತ್ತಿನ ಪತ್ನಿ. ಹೀಗಾಗಿ ಅಂತಹ ಒಂದು ವಿಶಿಷ್ಟ ಸ್ಥಾನದಲ್ಲಿದ್ದು ಅವಳು ಹೇಳ್ತಾಳೆ, ನನಗೆ ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳೋದಕ್ಕಾಗಿಲ್ಲ. ಸರಿ, ಭಕ್ತಿ, ಸ್ನೇಹ, ಪ್ರೀತಿಯನ್ನಾದರೂ ಬಹಳ ಮಾಡ್ತೇನೆ, ಮಹಾತ್ಮ್ಯ ಜ್ಞಾನ ಪೂರ್ಣ ಇಲ್ಲ, ಸ್ನೇಹವನ್ನಾದರೂ ವಿಶೇಷವಾಗಿ ದೇವರಲ್ಲಿ ಮಾಡಬಹುದಾ ಅಂದರೆ ಆ ಯೋಗ್ಯತೆಯೂ ಪೂರ್ಣ ಇಲ್ಲ, ತಕ್ಕ ಮಟ್ಟಿಗಿದೆ. ತಥಾ ಪರಮಹಂಸಾನಾಂ ಮುನೀನಾಂ ಅಮಲಾತ್ಮನಾಂ ಭಕ್ತಿಯೋಗ ವಿಧಾನಾರ್ಥಂ ಕಥಂ ಪಶ್ಯೇಮ ಹಿ ಸ್ತ್ರೀಯಃ. ಶ್ರೀಮದ್ ಆಚಾರ್ಯರಂತಾರೆ, ಭಕ್ತಿಯೋಗ ವಿಧಾನ ವಿಷಯಂ. ಯಾರು ಪರಮಹಂಸರು, ಸನಕಾದಿಗಳು, ಪರಮಹಂಸ ಸನ್ಯಾಸಿಗಳು, ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಾದಿ ದೋಷಗಳು ಮನಸ್ಸಿನಲ್ಲಿಲ್ಲ, ದೇಹಾಭಿಮಾನ ಇಲ್ಲ, ಅಂಥವರಿಗೆ ಅಮಲಾತ್ಮರು ಅಂತ ಕರೀತಾರೆ. ದೇಹಾಭಿಮಾನವನ್ನು ಪರಿತ್ಯಾಗ ಮಾಡಿದ ಅಮಲಾತ್ಮರು ಯಾರೋ, ಶುದ್ಧಾಂತಃಕರಣರು ಯಾರೋ, ಅಂಥವರಿಗೆ ಆ ಪರಮಾತ್ಮ ಗೋಚರನಾಗ್ತಾನೆ. ಅವರು ದೇವರಲ್ಲಿ ನಿಜವಾದ ಭಕ್ತಿಯನ್ನು ಮಾಡಬಹುದು. ಕಾಮಕ್ರೋಧಾದಿ ದೋಷಗಳು ಮನಸ್ಸಿನಲ್ಲಿ ತುಂಬಿಕೊಂಡಿವೆ. ಅಹಂಕಾರ ಮಮಕಾರಗಳು ಮನೆ ಮಾಡಿಕೊಂಡಿವೆ. ಇಂತಹ ಮನಸ್ಸಿನೊಳಗೆ ದೇವರ ಸ್ಮರಣೆ, ದೇವರ ಭಕ್ತಿ ಹೇಗೆ ಬರೋದಕ್ಕೆ ಸಾಧ್ಯ? ಭಕ್ತಿಯೋಗ ವಿಧಾನಾರ್ಥಂ ಕಥಂ ಪಶ್ಯೇಮ ಹಿ ಸ್ತ್ರೀಯಃ. ನೋಡಿ, ಪ್ರತ್ಯಕ್ಷವಾಗಿ ಪರಮಾತ್ಮನನ್ನು ಕಾಣ್ತಾ ಇದ್ದಾಳೆ. ಕಥಂ ಪಶ್ಯೇಮ ಅಂತ, ಹೇಗೆ ದೇವರನ್ನು ನಾವು ನೋಡೋದಕ್ಕೆ ಸಾಧ್ಯ ಅಂತಂತಾಳೆ, ದೇವರನ್ನು ಎದುರಿಗೆ ನಿಲ್ಲಿಸಿ. ಅದರ ಅರ್ಥ ಯಾದವಾರ್ಯರು ಹೇಳ್ತಾರೆ, ಸ್ನೇಹಾತಿಶಯಪೂರ್ವಕಂ, ಅತ್ಯಂತ ಸ್ನೇಹಪೂರ್ವಕವಾಗಿ ನಿನ್ನನ್ನು ನೋಡಲಿಕ್ಕಾಗೋದಿಲ್ಲ. ದೇವರನ್ನು ಬೇಕಾದಷ್ಟು ಜನ ದ್ವಾಪರ ಯುಗದಲ್ಲಿದ್ದವರು ಕೃಷ್ಣನನ್ನು ನೋಡಿದ್ರು, ತ್ರೇತಾಯುಗದಲ್ಲಿದ್ದವರು ರಾಮನನ್ನು ನೋಡಿದ್ರು. ಎಲ್ಲರೂ ಭಕ್ತಿಯಿಂದ ನೋಡಿರಲಿಲ್ಲ, ಯೋಗ್ಯತೆ ಇದ್ದವರು ಮಾತ್ರ. ದೇವರನ್ನು ನೋಡೋದು ಬೇಕಾದಷ್ಟು ಜನ ನೋಡಬಹುದು. ಭಕ್ತಿಯಿಂದ ನೋಡಿದರೆ ಅದರಿಂದ ಬರೋ ಪುಣ್ಯವೇ ಬೇರೆ, ಅದರಿಂದ ಆಗುವ ಲಾಭಗಳೇ ಬೇರೆ. ಆ ದೇವರನ್ನು ಬಿಟ್ಬಿಡಿ, ಸಾಕ್ಷಾತ್ ಸಚ್ಚಿದಾನಂದ ಮೂರ್ತಿಯನ್ನು, ಅಂತಹ ಪರಮಾತ್ಮನ ಸನ್ನಿಧಾನದಿಂದ ಕೂಡಿದ ಪ್ರತಿಮೆಗಳನ್ನು, ಮನೆಯಲ್ಲಿರುವ ಶಾಲಿಗ್ರಾಮಗಳು ಅಥವಾ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸದೇವರನ್ನು ನೀವೆಲ್ಲ ನೋಡ್ತಾ ಇದ್ದೀರಿ, ಭಕ್ತಿಯಿಂದಲೇ ನೋಡ್ತಾ ಇದ್ದೀರಿ. ಆದರೆ ತಾರತಮ್ಯ ಇದೆ. ದೊಡ್ಡ ದೊಡ್ಡ ಜ್ಞಾನಿಗಳು, ಮಹಾನುಭಾವರು, ಸನಕಾದಿಗಳು ಹೇಗೆ ಭಕ್ತಿಯಿಂದ ಪರಮಾತ್ಮನನ್ನು ಕಾಣ್ತಾರೆ, ಹಾಗೆ ನಮಗೆ ಕಾಣಲಿಕ್ಕಾಗೋದಿಲ್ಲ. ಕಥಂ ಪಶ್ಯೇಮ ಹಿ ಸ್ತ್ರೀಯಃ ಅಂತ ಕುಂತಿ ಹೇಳಿದ್ದಾಳೆ. ಹಾಗಾದರೆ ಪುರುಷರೆಲ್ಲ ಬಹಳ ಚೆನ್ನಾಗಿ ನೋಡಬಹುದು, ಹಾಗೆ ಅರ್ಥ ಮಾಡಿಕೊಳ್ಳಬೇಡಿ. ಯೋಗ್ಯತೆಯಲ್ಲಿ ದೊಡ್ಡವರಾದವರು ಯಾರಾದರೂ ಭಗವಂತನನ್ನು, ದೇವತಾ ಸ್ತ್ರೀಯರು, ಮಹಾನುಭಾವರು, ಋಷಿಸ್ತ್ರೀಯರು, ಅವರು ಸ್ತ್ರೀಯರಾದರೂ ಭಕ್ತಿಯಿಂದ ಕಾಣುತ್ತಾರೆ. ಯೋಗ್ಯತೆ ಇಲ್ಲದ ಇದ್ದವರು ಪುರುಷರಾದರೂ ಭಕ್ತಿಯಿಂದ ಕಾಣುವುದಿಲ್ಲ. ಹಾಗಾದರೆ ಯೋಗ್ಯತೆ ಚೆನ್ನಾಗಿರಬೇಕು, ಮನಸ್ಸನ್ನು ಶುದ್ಧ ಮಾಡಿಕೊಳ್ಳಬೇಕು. ಪರಮಾತ್ಮನನ್ನು ಸ್ನೇಹಪೂರ್ವಕವಾಗಿ ಕಾಣುವುದಕ್ಕೆ ಬೇಕಾದಂತಹ ಸಾಧನೆಯನ್ನು ಬೆಳೆಸಿಕೊಳ್ಳಬೇಕು. ನಾವೆಲ್ಲ ಬೇಕಾದಷ್ಟು ಬೆಳೆಸಿಕೊಳ್ತೇವೆ. ಏನು?
ವ್ಯವಹಾರದಲ್ಲಿ, ಜೀವನದಲ್ಲಿ ಎಲ್ಲರೂ ಕೂಡ ಬಾಹ್ಯ ಆಡಂಬರಗಳನ್ನು ಬೆಳೆಸಿಕೊಳ್ತಾರೆ. ನಾಸ್ತಿಕರ ವಿಚಾರ ಒಂದು ಬೇರೆ. ಈಗ ಅದರ ಬಗ್ಗೆ ಯಾಕೆ ವಿಚಾರ ಮಾಡಬೇಕು? ಕುಳಿತವರೆಲ್ಲ ಆಸ್ತಿಕರೇ. ಆಸ್ತಿಕರ ಬಗ್ಗೆ ವಿಚಾರ ಮಾಡೋದಾದರೆ, ಆಸ್ತಿಕರು ಬೇಕಾದಷ್ಟು ಧರ್ಮವನ್ನು ಮಾಡುತ್ತಾರೆ, ಆದರೆ ಆಡಂಬರಗಳು ಹೆಚ್ಚಿರುತ್ತೆ. ನಿಜವಾದ ಭಕ್ತಿಯ ವರ್ಧನೆಗೆ ದೇವರ ಮಹಿಮೆಯನ್ನು ಹೆಚ್ಚು ಕೇಳಬೇಕು. ಸುಮ್ಮನೆ ಕೇಳೋದಲ್ಲ, ಅದನ್ನು ಮನಸ್ಸಿನಲ್ಲಿ ಚಿಂತನೆ ಮಾಡ್ತಾ ಇರಬೇಕು, ಕಂಪೇರ್ ಮಾಡ್ತಾ ಇರಬೇಕು. ಸಣ್ಣ ಪುಟ್ಟ ಉಪಕಾರಗಳನ್ನು ಮಾಡಿದಂತಹ ಗೆಳೆಯರು, ತಂದೆ ತಾಯಿ, ಬಂಧು ಬಳಗ, ಮಿತ್ರರು, ಅವರನ್ನು ಎಷ್ಟು ನಾವು ಪ್ರೀತಿ ಮಾಡ್ತೇವೆ. ಆದರೆ ಇದಕ್ಕಿಂತ 100, 1000, ಲಕ್ಷ, ಕೋಟಿ, ಅನಂತಪಟ್ಟು ಹೆಚ್ಚು ಉಪಕಾರ ಮಾಡುವ ಪರಮಾತ್ಮನಲ್ಲಿ ನಾವು ಇನ್ನೆಷ್ಟು ಪ್ರೀತಿ ಮಾಡಬೇಕು? ಎಂತಹ ದಡ್ಡ ನಾನು! 10 ರೂಪಾಯಿ ಕೊಟ್ಟರೆ ಅವನನ್ನು ಅಷ್ಟು ಪ್ರೀತಿಯಿಂದ ಮಾತಾಡಿಸ್ತೇನೆ. ಇಡೀ ವಿಶ್ವವನ್ನೇ ನನಗಾಗಿ ಸೃಷ್ಟಿ ಮಾಡಿಕೊಟ್ಟಂತಹ ಆ ವಿಶ್ವೇಶ್ವರಂ ಅಜಂ ದೇವಂ ಜಗತಃ ಪ್ರಭವಾಪ್ಯಯಂ, ಅಂತಹ ಪರಮಾತ್ಮನನ್ನು ನಾನು ಪ್ರೀತಿಯಿಂದ ಕಾಣೋದಿಲ್ವಲ್ಲ ಅಂತ ಯಾರು ಹೇಳಬೇಕಾಗಿಲ್ಲ, ಹೇಳಿರ್ತಾರೆ ಗುರುಗಳು. ಆದರೆ ತಾನು ಒಂದೇ ಕಡೆಗೆ ಕುಳಿತಾಗ, ನಿಂತಾಗ ಅದನ್ನು ಚಿಂತನೆ ಮಾಡ್ತಾ 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 ಇದ್ದರೆ ಭಕ್ತಿ ಬೆಳೀತಾ ಹೋಗ್ತದೆ, ಸ್ನೇಹ ಬೆಳೀತಾ ಹೋಗ್ತದೆ, ಪ್ರೀತಿ ಬೆಳೀತಾ ಹೋಗ್ತದೆ, ಮಹಾತ್ಮ ಜ್ಞಾನವೂ ಬೆಳೆಯುತ್ತೆ. ಆ ರೀತಿ ಭಕ್ತಿಯನ್ನು ಬೆಳೆಸಿಕೊಳ್ಳಬೇಕು ಅಂದರೆ ಬೆಳೀತದೆ. ಸುಮ್ಮನೆ ಬೆಳೀಲಿ ಅಂದರೆ, ತನ್ನಷ್ಟಕ್ಕೆ ತಾನೇ ಸುಮ್ಮನೆ ಹಣ ಬೆಳೀಲಿ ಅಂತ ಯಾರಾದರೂ ಕುಳಿತಿದ್ದೀರಾ? ಹಗಲು ರಾತ್ರಿ ಅದಕ್ಕಾಗಿ ಪ್ರಯತ್ನ. ಹಣ ಬೆಳೆಯಬೇಕು, ಕೀರ್ತಿ ಬೆಳೆಯಬೇಕು, ಅಧಿಕಾರ ಬೆಳೆಯಬೇಕು, ತನ್ನ ಕೈ ಕೆಳಗೆ ಕೆಲಸ ಮಾಡುವ ಜನರು ಬೆಳೆಯಬೇಕು. ಅದಕ್ಕಾಗಿ ಪ್ರಯತ್ನ ಇದೆ, ನಿರಂತರ ಪ್ರಯತ್ನ ಇದೆ. ಭಕ್ತಿ ಬೆಳೆಯೋದಕ್ಕೆ ಪ್ರಯತ್ನ ಇಲ್ಲ, ಆದರೆ ಸಿಗೋದು ಮೋಕ್ಷ ಭಕ್ತಿಯಿಂದಲೇ. ಅದಕ್ಕಾಗಿ ಪ್ರಯತ್ನ ಇಲ್ಲ. ಯಾವುದರಿಂದ ನಮಗೇನು ಲಾಭ ಇಲ್ಲ, ಅದಕ್ಕಾಗಿ ಬಹಳ ಪ್ರಯತ್ನ ಮಾಡ್ತಾ ಇದ್ದೆ. ಇದನ್ನು ಕುಂತಿ ನಮಗೆಲ್ಲ ಎಚ್ಚರಿಸ್ತಾ ಇದ್ದಾಳೆ. ಇದನ್ನು ನೀವೇನಾದರೂ ಎಚ್ಚರಿಕೆ ಪಡ್ಕೊಂಡ್ರೆ ಹೇಳ್ತೀರಿ, ಇಲ್ಲ ಅಂದರೆ ಹೀಗೆ ಕುಂತಿರ್ತೀರಿ ಅಂತ ತಿಳಿಸಿಕೊಡ್ತಾಳೆ ಕುಂತಿ. ನೀವೆಲ್ಲ ಕುಂತವರೇ, ನೀವು ಎದ್ದವರು ಅಂತ ಆಗಬೇಕಾದರೆ ಇದನ್ನು ಅರ್ಥ ಮಾಡಿಕೊಳ್ಳಿ. ಹೆಸರು ಕುಂತಿ, ಅವಳೇನು ಕುಂತಿಲ್ಲ, ಮತ್ತೆ ಅವಳಿಗೆ ತಿಳುವಳಿಕೆ ಇದೆ. ಅವಳು ದೇವತಾ ಸ್ತ್ರೀ, ಮರುತ್ ಪತ್ನಿ, ಮರ್ತ್ಯ ಅಂತ ಹೇಳಿಕೊಳ್ತಾಳೆ. ಮರ್ತ್ಯಳಾಗಿ ಅವತಾರ ಮಾಡಿದ್ದಾಳೆ. ಅದು ನಿಜವಾಗಿ ನೋಡಿದರೆ ಮರ್ತ್ಯ ಅದೊಂದು ಸಂಕ್ಷಿಪ್ತವಾಗಿ ಹೇಳುವ ರೀತಿ. ಮರುತ್ ಸಂಬಂಧಿನಿ, ಆ ಮರುತ್ ಒಳಗಿನ ಊ ತೆಗೆದಿದ್ದಾಳೆ, ಮರ್ತ್. ಹೀಗಾಗಿ ಮರುತ್ತಿಗೆ ಸಂಬಂಧಪಟ್ಟವಳು ಅಂತ ಹೇಳಿಕೊಳ್ಳುವುದನ್ನು ಸೂಕ್ಷ್ಮವಾಗಿ ಅಂತ ಹೇಳಿದ್ದು. ಅವತಾರ ಮರ್ತ್ಯ ಅವತಾರ, ಆದರೆ ನಿಜವಾಗಿ ಮರುತ್ತಿನ ಹೆಂಡತಿ. ಎರಡನ್ನೂ ಆ ಮರ್ತ್ಯ ಅನ್ನುವ ಶಬ್ದದೊಳಗೆ ಅವಳು ಸೂಚನೆ ಮಾಡಿದ್ದುಂಟು. ತಥಾ ಪರಮಹಂಸಾನಾಂ ಮುನೀನಾಂ ಅಮಲಾತ್ಮನಾಂ ಭಕ್ತಿಯೋಗ ವಿಧಾನಾರ್ಥಂ ಕಥಂ ಪಶ್ಯೇಮಹಿ ಸ್ತ್ರೀಯಃ. ಯಾಕೆ ಈ ಮಾತನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಅಂದರೆ, ನಾವು ನಮ್ಮ ಜೀವನದಲ್ಲಿ ಆ ಭಕ್ತಿಯನ್ನು, ಜ್ಞಾನವನ್ನು, ವೈರಾಗ್ಯವನ್ನು ಇವೆಲ್ಲವನ್ನೂ ಬೆಳೆಸಿಕೊಳ್ಳುವುದಕ್ಕೆ ದಿನವೂ ಪ್ರಯತ್ನ ಮಾಡೋಣ. ಪ್ರತಿಕ್ಷಣವೂ ಅನ್ನೋದು ಭಾಳ ದೊಡ್ಡದಾಯಿತು, ಅಷ್ಟೆಲ್ಲ ಬೇಡ. ದಿನವೂ ಪ್ರಯತ್ನ ಮಾಡೋಣ. ಅದು ಬೆಳೆಯೋದು ತಿಂಗಳಿಗೋ ವರ್ಷಕ್ಕೋ ಬೆಳೆಯಲಿ, ಬೇಡ ಅಂತಲ್ಲ, ಆದರೆ ಪ್ರಯತ್ನ ದಿನವೂ ಮಾಡೋಣ. ಅದರ ಬಗ್ಗೆ ಏನೂ ಪ್ರಯತ್ನ ಮಾಡದೇ ಇದ್ದರೆ ಯಾವಾಗ ಬೆಳೆಯೋದು? ಮುಂದಿನ ಜನ್ಮದಲ್ಲಿ ಹಂದಿ, ನಾಯಿ, ಕೋಳಿ ಏನಾಗಿ ಹುಡ್ತೀವೋ ಯಾರಿಗೆ ಗೊತ್ತು? ಏನು ಬೆಳೀತಿದೆ ಹಂದಿಗೆ? ಏನು ಬೆಳೆಯೋದು? ಸಂತತಿ ಬೆಳೀತದೆ. ಒಂದು ಹಂದಿ ಹೊಂಟ್ರೆ ಹಿಂದೆ ಅಷ್ಟು ಹಂದಿಗಳು ಹೋಗ್ತಾವೆ ನೋಡ್ರಿ, ಅಷ್ಟೇ ಬೆಳೆಯೋದು. ಭಕ್ತಿ ಜ್ಞಾನ ಏನು ಬೆಳೆಯೋದಿಲ್ಲ ಅವಾಗ. ಬ್ರಹ್ಮಾವಬೋಧ ಧಿಷಣಂ ಮುದಮಾಪದೇವ,
ಇದೊಂದೇ ಮಾನವ ಜನ್ಮದಲ್ಲಿ ನಾವೇನಾದರೂ ಸಾಧನೆ ಮಾಡುವುದಕ್ಕೆ ಸಾಧ್ಯ ಇದೆ. ಹಾನಿ ಮಾಡಿಕೊಳ್ಳಲೇಬೇಡಿ, ಹುಚ್ಚಪ್ಪಗಳಿರ ಅಂತ ದಾಸರು ಬೈತಾರೆ. ಇನ್ನೇನು ಬೈಬೇಕು ನಮ್ಮನ್ನು? ಹಾಗಾದರೆ ಆ ದೃಷ್ಟಿಯಲ್ಲಿ ನಮ್ಮ ಪ್ರಯತ್ನ ಇರಬೇಕು ಅನ್ನುವುದನ್ನು ಕುಂತಿ ಕೃಷ್ಣ ಪರಮಾತ್ಮನಿಗೆ ಸ್ತೋತ್ರ ಮಾಡುವ ಮೂಲಕ ನಮ್ಮೆಲ್ಲರಿಗೆ ಒಂದು ಸ್ತೋತ್ರದ ರೂಪದಲ್ಲಿ ಈ ಸಂದೇಶವನ್ನು ನೀಡ್ತಾ ಇದ್ದಾಳೆ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಶ್ರೀಕೃಷ್ಣ ಪರಮಾತ್ಮ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ಅಂದರೆ ಹಿಂದೆ ನಮಸ್ಯೆ ಪುರುಷಂ ತ್ವಾದ್ಯಂ ಈಶ್ವರಂ ಪ್ರಕೃತೆ ಪರಂ, ಜಗತ್ತಿನ ಸೃಷ್ಟಿಕರ್ತ, ಜಗತ್ತಿಗೆ ಆದಿಯಾದವ, ಪ್ರಕೃತಿಯನ್ನು ಮೀರಿದವ, ಯಾರ ಸಂಬಂಧವೂ ಇಲ್ಲ ಅಂತ ಮೊದಲು ಹೇಳಿದ್ದು. ಈಗಂತಾಳೆ ವಾಸುದೇವಾಯ, ವಸುದೇವನ ಮಗ, ದೇವಕೀ ನಂದನಾಯ ಚ ದೇವಕಿಯ ಪುತ್ರ, ನಂದಗೋಪ ಅವನ ಸಾಕು ಮಗ, ನಂದಗೋಪ ಕುಮಾರಾಯ ಯಶೋಧಾನಂದರ ಸಾಕು ಮಗ, ಅಂತಹ ಗೋವಿಂದ ಗೋಪಾಲಕ, ಗೋವುಗಳನ್ನು ಕಾಯುವ, ಗೋವುಗಳನ್ನು ರಕ್ಷಣೆ ಮಾಡುವಂತಹ ಗೋವಿಂದ ಅಂತ ನಮಸ್ಕಾರ ಮಾಡ್ತಾ ಇದ್ದ. ಇದೇನು ಹೀಗೆ ಅಂತ ಎರಡೂ ವಿರುದ್ಧ ಅಲ್ಲ, ಕಾಂಟ್ರಡಿಕ್ಟರಿ ಅಲ್ಲ. ಇದೇ ದೇವರ ಮಹತ್ವ. ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ಸರ್ವಭೂತ ಮಹೇಶ್ವರಂ ಭೋಕ್ತಾರಂ ಯಜ್ಞತಪಸಾಂ ಸರ್ವಭೂತ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಏನದು ದೇವರ ವ್ಯಕ್ತಿತ್ವ? ಸರ್ವಭೂತ ಮಹೇಶ್ವರಂ, ಎಲ್ಲ ಭೂತರಿಗೆ ಈಶ್ವರ. ಆ ಪರಮಾತ್ಮನ ವ್ಯಕ್ತಿತ್ವ ಅಂತಹ ದೊಡ್ಡ ವ್ಯಕ್ತಿತ್ವ. అందరినీ మించిన వాడు ఆ భగవంతుడు, సర్వోత్తముడు, సర్వభూత మహేశ్వరం, సర్వోత్తముడు. అయినా సుహృదం సర్వభూతానాం, మిత్రుడు కూడా. సర్వోత్తముడు గొప్పవాడు అని ఎక్కడో ఉండడు, అందరికీ మిత్రుడై ఉపకారం చేసేవాడు. సుహృదం సర్వభూతానాం జ్ఞాత్వా మాం ಶಾಂತಿ ಮೃಚ್ಛತಿ. ಇದೇ ಭಗವಂತನ ಎರಡು ದ್ವಿವಿಧವಾದ ವ್ಯಕ್ತಿತ್ವ. ಅದನ್ನು ಇಲ್ಲಿ ತೋರಿಸ್ತಾ ಇದ್ದಾಳೆ. ನಮಸ್ತೆ ಪುರುಷಂ ತ್ವಾದ್ಯಂ ಈಶ್ವರಂ ಪ್ರಕೃತೆ ಪರಂ, ಜಗತ್ತನ್ನು ಮೀರಿದವ, ನಮಗೇನು ಸಂಬಂಧ ಇಲ್ಲ, ಅದೇನೋ ದೊಡ್ಡ ವ್ಯಕ್ತಿತ್ವ, ಭಾಳ ದೊಡ್ಡದು, ಅಷ್ಟೇ ಕೈ ಮಾಡಿಬಿಡೋದು. ಹಾಗಾಗಬಾರದು. ನನಗೆ ಅತಿ ಹತ್ತಿರದವ ಅನ್ನೋದನ್ನು ತಿಳಿದಿರಬೇಕು ಅನ್ನುವ ದೃಷ್ಟಿಯಲ್ಲಿ ನೀನು ಯಾರೋ ಅಲ್ಲ, ನನ್ನ ಅಣ್ಣ ವಸುದೇವನಿಗೆ ಅನುಗ್ರಹ ಮಾಡುವುದಕ್ಕೆ, ಅವನ ತಪಸ್ಸಿಗೆ ಮೆಚ್ಚಿ ಅಲ್ಲಿ ಅವತಾರ ಮಾಡಿದವ, ದೇವಕಿಯಲ್ಲಿ ವಸುದೇವನಿಂದ ಅವತಾರ ಮಾಡಿದಂತಹ ವ್ಯಕ್ತಿ. ನಮಗೆ ಅಹೋಭಾಗ್ಯವನ್ನು ಕೊಟ್ಟಿದ್ದಿ, ಹೇಳ್ಕೊಳ್ಳೋದಕ್ಕುಂಟಲ್ಲ. ನನ್ನ ಅಣ್ಣ ವಸುದೇವನ ಮನೆಯಲ್ಲಿ, ವಸುದೇವನಿಂದ ದೇವಕಿಯಲ್ಲಿ ಸಾಕ್ಷಾತ್ ಜಗದೊಡೆಯನಾದ ಪರಮಾತ್ಮ ಅವತಾರ ಮಾಡಿದ್ದಾನೆ ಅಂತ ಹೇಳಿಕೊಳ್ಳೋದಕ್ಕೆ ನನಗೊಂದು ದೊಡ್ಡ ಸೌಭಾಗ್ಯ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಯಾರಿಗೆ? ತಿಳಿದವರಿಗೆ. ತಿಳಿದೇ ಇದ್ರೆ ಏನು ಭಾಗ್ಯ ಇಲ್ಲ. ಆ ಭಾಗ್ಯವನ್ನು ತಿಳಿದುಕೊಳ್ಳಬೇಕು. ರಾಮದೇವರ ದರ್ಶನವನ್ನು ಮಾಡಿದ್ದೀರಿ. ಸಾಕ್ಷಾತ್ ಬ್ರಹ್ಮದೇವರು ಪೂಜೆ ಮಾಡಿದ್ದು, ಸ್ವಯಂ ಶ್ರೀರಾಮಚಂದ್ರನೇ ತಾನೇ ತನ್ನನ್ನು ಲೀಲೆಯಿಂದ ಅರ್ಚನೆ ಮಾಡಿಕೊಂಡದ್ದು. ಅಂತಹ ಅನಂತ ಸನ್ನಿಧಾನೋಪೇತವಾದ ಬ್ರಹ್ಮಕರಾರ್ಚಿತವಾದ ರಾಮದೇವರ ದರ್ಶನವನ್ನು ನಾವು ಮಾಡ್ತಾ ಇದ್ದೇವೆ. ಇದು ಎಷ್ಟು ಕೋಟಿ ಜನ್ಮಗಳ ಪುಣ್ಯವೋ ಭಾಗ್ಯವೋ ಅಂತ ನೆನೆಸಿದರೆ ಅದು ಭಾಗ್ಯ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವೈ. ಶ್ರೀಕೃಷ್ಣ ಪರಮಾತ್ಮನನ್ನು ದರ್ಶನ ಮಾಡಿದ್ದೀರಿ ಉಡುಪಿಯಲ್ಲಿ, ತಿರುಪತಿಯ ತಿಮ್ಮಪ್ಪನ ದರ್ಶನ ಮಾಡ್ತೀರಿ. ಮಾಡುವಾಗ ಆ ಭಗವಂತನನ್ನು ಶ್ರೀಮದ್ ಆಚಾರ್ಯರು ಪ್ರತಿಷ್ಠಾಪನೆ ಮಾಡಿದ್ದು. ಅಂತಹ ಮಹಾ ಸನ್ನಿಧಾನ, ಅನಂತ ಸನ್ನಿಧಾನ ಇದೆ. ಹಾಗೆ ದರ್ಶನ ಮಾಡಿದರೆ ಅದು ಭಾಗ್ಯ. ದರ್ಶನ ಮಾಡುವುದನ್ನು ಮಾಡಿ ಆ ಅನುಸಂಧಾನ ಮಾಡದೇ ಇದ್ದರೆ ಭಾಗ್ಯ ಇದ್ದರೂ
ಭಾಗ್ಯವನ್ನು ತಿಳಿದುಕೊಳ್ಳದೇ ಇದ್ದರೆ ಅದು ಭಾಗ್ಯ ಅಲ್ಲವೇ ಅಲ್ಲ. ಆ ದೃಷ್ಟಿಯಲ್ಲಿ ನನಗೆ ಅತೀ ಹತ್ತಿರದ ವಸುದೇವ ದೇವಕಿಯರಲ್ಲಿ ಪರಮಾತ್ಮ ಅವತಾರ ಮಾಡಿದ್ದಾನೆ ಅಂತ ಅವಳು ನೆನೆಸಿಕೊಂಡಿದ್ದಾಳೆ. ಕುಂತಿಗೆ ಸರಿ, ನಾವೆಲ್ಲ ಏನು ಮಾಡಬೇಕು ಅಂತ ಅನ್ಬೇಡಿ. ಎಲ್ಲರೂ ಇದೇ ರೀತಿ ಸೋದರತ್ತೆನೇ ಆಗಿರಬೇಕು ಅಂತ ಅರ್ಥ ಅಲ್ಲ. ಆ ಪರಮಾತ್ಮ ನಮಗೆ ಬಹಳ ಹತ್ತಿರದವ ಅನ್ನೋದನ್ನು ನೆನೆಸಿ, ಇಷ್ಟೇ ಸಂದೇಶ ಇಲ್ಲಿ. ಜಗತ್ತಿಗೆ ಒಡೆಯ ಅನ್ನುವುದು ಮಾತ್ರ ಅಲ್ಲ, ನನಗೂ ಒಡೆಯ. ಮಮ ಸ್ವಾಮಿ ಹರಿರ್ನಿತ್ಯಂ ಸರ್ವಸ್ಯ ಪತಿರೇವಚ. ಇಡೀ ವಿಶ್ವಕ್ಕೂ ದೇವರು ಒಡೆಯ ಅನ್ನುವುದು ಮಾತ್ರ ಅಲ್ಲ, ಪರ್ಸ್ನಲ್ ಆಗಿ ನನಗೂ ದೇವರು ನಿಯಾಮಕ, ನನ್ನೊಳಗೂ ಇದ್ದಾನೆ, ನನ್ನ ದೇಹೇಂದ್ರಿಯ ಮನಸ್ಸುಗಳಿಗೂ ಪ್ರೇರಕನಾಗಿದ್ದಾನೆ, ನನಗೆ ಹೊಟ್ಟೆ ಬಟ್ಟೆಗಳನ್ನು ಕೊಡುವವನು ಅವನೇ ಅನ್ನುವುದನ್ನು ಚಿಂತನೆ ಮಾಡಿದರೆ ಅದೇ ಹತ್ತಿರದ ದೇವರ ಸಂಬಂಧದ ಚಿಂತನೆ. ಕೃಷ್ಣಾಯ ವಾಸುದೇವಾಯ ದೇವಕೀನಂದನಾಯ ಚ ನಂದಗೋಕುಮಾರಾಯ ಗೋವಿಂದಾಯ ನಮೋ ನಮಃ. ಹೀಗನ್ಕೊಳ್ಳಿ, ಎಲ್ಲರೂ ದೇವರ ಮಕ್ಕಳು ಅಂತ ಒಂದು ಚಿಂತನೆ ಮಾಡಿದರೆ, ಹಾಗೊಂದು ಚಿಂತನ, ಎಲ್ಲರೂ ದೇವರ ಮಕ್ಕಳಾದರೆ ವಸುದೇವ ಏನಾದ? ದೇವರ ಮಗನೇ ಆದ ಅವನು. ದೇವರು ಅವನಲ್ಲಿ ಅವತಾರ ಮಾಡಿರ್ಬೋದು, ಆದರೆ ಅವನು ದೇವರ ಮಗನೇ. ಇಲ್ಲೆಲ್ಲ ಹೆಣ್ಣು ಮಕ್ಕಳು ಕೂತಿದ್ದೀರಿ, ನೀವೇನಾದಿರಿ? ದೇವರ ಮಕ್ಕಳೇ. ನಿಮಗೆ ವಸುದೇವ ಏನಾದ? ಅಣ್ಣ. ಅಂದರೆ ನಿಮ್ಮ ಅಣ್ಣನ ಮಗ ಅಂದರೆ ಕೃಷ್ಣಗೆ ನೀವೇನಾದ್ರಿ? ಸೋದರತ್ತೆನೇ ಆದ್ರಿ. ಯಾಕಾಗಲಿಲ್ಲ? ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಚಿಂತನೆ ಮಾಡಿದರೆ, ಇಲ್ಲ ಅಂದರೆ ಹೋಯ್ತು. ಎಲ್ಲರೂ ದೇವರ ಮಕ್ಕಳೇ. ಎಲ್ಲ ಹೆಣ್ಣು ಮಕ್ಕಳು ದೇವರ ಮಕ್ಕಳಾದರು, ಎಲ್ಲ ಗಂಡಸರು ದೇವರ ಮಕ್ಕಳಾದರು. ಆ ಕಡೆ ವಸುದೇವ ಮಗ, ನೀವು ದೇವರ ಮಕ್ಕಳು. ನಿಮಗೆ ಅಣ್ಣ ವಸುದೇವ, ಅಣ್ಣನ ಮಗ ಕುಂತಿಯ ಅಣ್ಣನ ಮಗ ಅಷ್ಟೇ ಅಲ್ಲ, ಇಲ್ಲಿ ಕುಂತಿರುವ ಎಲ್ಲರ ಅಣ್ಣನ ಮಗನು, ಎಲ್ಲರೂ ಸೋದರತ್ತೆಯರೇ. ಇದನ್ನು ಉಪಾಸನೆ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ, ಹೀಗೊಂದು ಚಿಂತನ ಅನುಸಂಧಾನ ಅಷ್ಟೇ. ದೇವರನ್ನು ಹೀಗೆ ಉಪಾಸನೆ ಮಾಡಬೇಕು ಅಂತ ಒಂದು ಕ್ರಮ ಹೇಳಿದ್ದಾರೆ. ಪ್ರಪಿತಾಮಹ ಅಂತ ಉಪಾಸನೆ ಮಾಡಬೇಕು, ಪರಮಗುರು ಅಂತ ಉಪಾಸನೆ ಮಾಡಬೇಕು, ಹಾಗೆಲ್ಲ ಒಂದೊಂದು ಕ್ರಮ ಇದೆ ಅವರವರಿಗೆ, ಅದು ಬೇರೆ. ಆದರೆ ಇದು ಒಂದು ಸತ್ಯವೇ, ಜಾಗತಿಕವಾದದ್ದು. ಎಲ್ಲರೂ ದೇವರ ಪುತ್ರರು ಅಂತ. ಪುತ್ರಿಯರು, ಹೆಣ್ಣು ಮಕ್ಕಳಲ್ಲ, ಹೆಣ್ಣು ಪುತ್ರಿಯರು, ಪುತ್ರರು. ಹಾಗೆ ನೋಡಿದರೆ ವಸುದೇವ ಎಲ್ಲ ಸ್ತ್ರೀಯರಿಗೆ ಅಣ್ಣನೇ. ತನ್ನ ಅಣ್ಣನ ಮಗ ಅತಿ ಹತ್ತಿರದವ ಅಂತ ಕೃಷ್ಣನನ್ನ ಕುಂತಿ ಕಂಡಂತೆ ಎಲ್ಲರೂ ಆ ಅನುಸಂಧಾನ ಮಾಡಿ ದೇವರು ನಮಗೆ ಅತಿ ಹತ್ತಿರದವ, ದೂರದವ ಏನು ಅಲ್ಲ ಅಂತ ತಿಳ್ಕೊಂಡ್ರೆ ನೋಡಿ ಎಂತಹ ಶಕ್ತಿ, ಎಂತಹ ಉತ್ಸಾಹ, ಏನೊಂದು ಧೈರ್ಯ, ಏನೊಂದು ಭರವಸೆ ಮನಸ್ಸಿನೊಳಗೆ ಮೂಡುತ್ತದೆ. ನಾವು ಯಾರೋ ಅಲ್ಲ, ನಾವು ದೇವರಿಗೆ ಹತ್ತಿರದವರು. ಇದ್ದದ್ದೇ, ಅದನ್ನು ತಿಳ್ಕೋಬೇಕಷ್ಟೆ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪ ಕುಮಾರಾಯ ಗೋವಿಂದಾಯ ನಮೋ ನಮಃ. ನಂದಗೋಪ, ಅವನಿಗೆ ಕುಮಾರ. ಕುಮಾರ ಅನ್ನೋದಕ್ಕೆ ಮಗ ಅಂತ ಒಂದರ್ಥ. ಇನ್ನೊಂದು ಕು ಮಾ ರ. ಕು ಅಂದರೆ ಕೆಟ್ಟ, ಮಾ ತಿಳುವಳಿಕೆ, ರ ಅದನ್ನು ನಾಶ ಮಾಡುವವ. ನಂದಗೋಪ ಕುಮಾರಾಯ. ಆ ನಂದಗೋಪ ಅವನಿಗೂ ಕೃಷ್ಣ ನನ್ನ ಮಗ ಅನ್ನೋದೇ ಒಂದು ತಪ್ಪು ತಿಳುವಳಿಕೆ ಇತ್ತು. ಅದನ್ನು ದೇವರು ಪರಿಹಾರ ಮಾಡಿಬಿಟ್ಟ. ತನ್ನ ಅದ್ಭುತವಾದ ಸಾಮರ್ಥ್ಯವನ್ನು ತೋರಿಸಿ, ಇವನು ನನ್ನ ಮಗ ಅಲ್ಲ ಅಪ್ಪ, ಇವನು ಜಗದೊಡೆಯ, ಸಾಕ್ಷಾತ್ ಭಗವಂತ ಅನ್ನೋದು ಅವನಿಗೆ ಗೊತ್ತಾಗಿದೆ. ದ್ವಾದಶಿ ಅವತ್ತು ಬೇಗ ಸ್ನಾನಕ್ಕೆ ಹೋಗಿದ್ದಾನೆ. ಸ್ನಾನಕ್ಕೆ ಬೇಗನೆ ಹೋಗಬೇಕು ದ್ವಾದಶಿ, ಆದರೆ ಎಷ್ಟು ಬೇಗ ಹೋಗಬೇಕೋ ಅದಕ್ಕಿಂತ ಬೇಗನೆ ಹೋಗಿದ್ದಾನೆ. ಇನ್ನೂ ನಿಶೀಥ ಕಾಲ. ಆಗಲೇ ಇವನು ಸ್ನಾನಕ್ಕೆ ಹೋದಾಗ ವರುಣ ದೂತರು ಇವನನ್ನು ವರುಣಲೋಕಕ್ಕೆ ಸೆಳೆದುಕೊಂಡು ಹೋಗ್ತಾರೆ. ಹಾಹಾಕಾರ, ನಂದ ಸ್ನಾನಕ್ಕೆ ಹೋದವನು ಬರಲೇ ಇಲ್ಲ ಅಂತ.
ಆಗ ಕೃಷ್ಣ ಹೋಗ್ತಾನೆ. ಸೀದಾ ವರುಣಲೋಕಕ್ಕೆ ಹೋದ ಕೃಷ್ಣ. ಏನಾಗಬೇಕಲ್ಲಿ? ಸಿಂಹಾಸನದ ಮೇಲೆ ಕುಳಿತಿರುವ ವರುಣ ಕೆಳಗೆ ಜಿಗಿದು ಓಡಿ ಬಂದು ಸಾಷ್ಟಾಂಗ ನಮಸ್ಕಾರ ಹಾಕಿದ. ಇದನ್ನು ನೋಡ್ತಾ ಇದ್ದಾನೆ ನಂದ ಕಣ್ಣು ತೆಗೆದು. ಏನಿದು, ನನ್ನ ಮಗ ಅಂತ ತಿಳ್ಕೊಂಡಿದ್ದೆ. ಇಂತಹ ಒಬ್ಬ ದಿಕ್ಪಾಲಕ ವರುಣ ಓಡಿ ಬಂದು ಸಾಷ್ಟಾಂಗ ಪ್ರಣಾಮ ಮಾಡ್ತಾನೆ ಕೃಷ್ಣನಿಗೆ. ಇವನು ನನ್ನ ಮಗ ಅಲ್ಲ. ಹಾಗಾದರೆ ಇವನು ಜಗತ್ಪತಿ, ಒಬ್ಬ ದಿಕ್ಪತಿ ದಿಕ್ಕು ತಪ್ಪಿ ಓಡಿ ಬಂದು ನಮಸ್ಕಾರ ಮಾಡ್ತಾನೆ ಅಂದರೆ ಈ ವ್ಯಕ್ತಿ ಇವನು ಸಾಮಾನ್ಯ ಅಲ್ಲ. ಇವನು ಜಗತ್ಪತಿ, ಇವನು ರಮಾಪತಿ, ಇವನು ಸರ್ವಪತಿ. ಅಂದರೆ ಆಗ ನಂದನಿಗೇನು ಒಂದು ಕುಮಾ ಇತ್ತೋ, ನನ್ನ ಮಗ ಅಂತ ತಪ್ಪು ತಿಳುವಳಿಕೆ, ಅದನ್ನು ದೇವರು ಪರಿಹಾರ ಮಾಡಿದಂತಹ ಒಂದು ಪ್ರಸಂಗ ಇದೆ. ಹೀಗಾಗಿ ನಂದ ಗೋಪ ಕುಮಾರಾಯ, ಇದು ಒಂದೇ ಪ್ರಸಂಗ ಅಲ್ಲ. ಮತ್ತೆ ಗೋವರ್ಧನ ಉದ್ಧಾರದ ಪ್ರಸಂಗ. ಅದಕ್ಕಾಗೇನೆ ಮುಂದಿನ ಶಬ್ದ ಗೋವಿಂದಾಯ ನಮೋ ನಮಃ. ಶ್ರೀಮದ್ ಭಾಗವತದ ದಶಮಸ್ಕಂದದಲ್ಲಿ ನೀವು ಗಮನಿಸಿ, ಈ ಗೋವಿಂದ ಎಂಬ ಶಬ್ದವನ್ನು ಗೋವರ್ಧನೋದ್ಧಾರ ಆದಾಗ ಸುರಭಿ, ಎಲ್ಲ ಗೋವುಗಳ ಮಾತೆ ಕಾಮಧೇನು, ಪರಮಾತ್ಮನಿಗೆ ಕ್ಷೀರಾಭಿಷೇಕವನ್ನು ಮಾಡಿ ಗೋವಿಂದ, ನಮ್ಮ ಗೋವುಗಳನ್ನು ರಕ್ಷಣೆ ಮಾಡಿದಿ ಅಂತ ಗೋವಿಂದ ಅಂತ ನಾಮಕರಣ ಮಾಡ್ತಾಳೆ. ಆ ನಂತರದ ಅಧ್ಯಾಯಗಳಲ್ಲಿ ಕೃಷ್ಣನನ್ನು ಗೋವಿಂದ 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 ಅಂತ ಇಡೀ ದಶಮಸ್ಕಂದ ಮುಗಿಯುವವರೆಗೆ ಬಳಸಿದ್ದುಂಟು. ಅದಕ್ಕೂ ಮೊದಲು ಅಷ್ಟು ವಿಶೇಷವಾಗಿ ದಶಮಸ್ಕಂದದಲ್ಲಿ ಗೋವಿಂದ ಎಂಬ ಶಬ್ದದ ಬಳಕೆ ಇಲ್ಲ. ಹೀಗಾಗಿ ಗೋವಿಂದ ಎಂಬ ಶಬ್ದ ಪ್ರಾಯ ಬಳಕೆ ಇಲ್ಲ. ಹೇಳುವ ತಾತ್ಪರ್ಯ ಇಷ್ಟೇ, ಈ ಗೋವಿಂದ ಅನ್ನೋ ಶಬ್ದ ಸಕಲ ವೇದ ಪ್ರತಿಪಾದ್ಯ, ಬಹಳ ಅರ್ಥಗಳಿವೆ ಗೋವಿಂದ ಎಂಬ ಶಬ್ದಕ್ಕೆ, ನೀವೆಲ್ಲ ಅದನ್ನು ತಿಳಿದಿದ್ದೀರಿ. ಆ ಗೋವಿಂದ ಎಂಬ ಶಬ್ದ ವಿಶೇಷವಾಗಿ ಗೋವುಗಳ ರಕ್ಷಣೆ ಮಾಡಿದ, ಗೋವರ್ಧನ ಪರ್ವತವನ್ನು ಎತ್ತಿ ನೀರಲ್ಲಿ ಮುಳುಗದೇ ಇದ್ದಂತೆ ಗೋಪಾಲಕರನ್ನೂ ರಕ್ಷಣೆ ಮಾಡಿದ ಅಂತ ಹೇಳುವ ಶಬ್ದ. ಅದನ್ನು ಹೇಳ್ತಾಳೆ ಗೋವಿಂದಾಯ ನಮೋ ನಮಃ. ಗೋವರ್ಧನ ಪರ್ವತವನ್ನು ಎತ್ತಿ ಇಂದ್ರದೇವರಿಗೂ ಎದರು ನಿಲ್ಲಿಸಿ ಸೋತು ಶರಣಾಗತನಾಗುವಂತೆ ಮಾಡಿಕೊಂಡಿದ್ದೀಯಾ. ಇದರಿಂದ ನೀನು ಸರ್ವೋತ್ತಮ ಅಂತ ತೋರಿಸಿದ್ದಿ. ವರುಣ ಬಂದು ಪಾದಕ್ಕೆ ಬಿದ್ದದ್ದು ಮಾತ್ರ ಅಲ್ಲ, ಇಂದ್ರ ಬಂದು ಪಾದಕ್ಕೆ ಬೀಳ್ತಾನೆ, ಶರಣಾಗತನಾಗ್ತಾನೆ, ನಾನು ಮಾಡಿದ್ದು ತಪ್ಪು ಅಂತ ಒಪ್ಪಿಕೊಳ್ತಾನೆ. ಆ ರೀತಿ ಇಂದ್ರನಿಗೂ ಪಾಠ ಕಲಿಸಿದಂತಹ ವ್ಯಕ್ತಿ ಭಗವಂತ. ಅಂತಹ ಸರ್ವೋತ್ತಮನಾದವನು ಶ್ರೀಕೃಷ್ಣ. ನಾವು ಬೇರೆ ಬೇರೆ ಅಪೇಕ್ಷೆಗಳಿಂದ ಬೇರೆ ಬೇರೆ ದೇವತೆಗಳನ್ನು ಭಜನೆ ಮಾಡುವುದು ಸರಿಯಲ್ಲ. ಪರಮಾತ್ಮನ ಪರಿವಾರತೆಯ ಅವಶ್ಯವಾಗಿ ಭಜನೆ ಮಾಡಬೇಕು. ಅವರನ್ನೇ ಸರ್ವೋತ್ತಮ ಅಂತ ತಿಳಿದು ಭಜನೆ ಮಾಡಬಾರದು. ಆ ಎಲ್ಲ ದೇವತೆಗಳು ಯಾವ ಪರಮಾತ್ಮನಿಗೆ ಪಾದಾಕ್ರಾಂತರಾಗ್ತಾರೆ ಅಂತಹ ಶ್ರೀಕೃಷ್ಣನನ್ನು ನಾವು ಭಜಿಸಬೇಕು ಅನ್ನುವ ಸಂದೇಶವನ್ನು ಕೂಡ ಕುಂತಿ ಈ ಮೂಲಕವಾಗಿ ನೀಡುತ್ತಾ ಇದ್ದಾಳೆ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣ.